ನೈನೇ ಬಿಗ್ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಈಗ ಮೊದಲ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಸಿದ್ದರಾಮಯ್ಯ ಟೀಮ್ ವಿರುದ್ಧ ಒಂದು ಗಂಭೀರವಾದಂತ ಆರೋಪ ಕೇಳಿ ಬರ್ತಾ ಇದೆ. ಸರ್ಕಾರ ಅಸ್ತಿತ್ವಕ್ಕೆ ಬಂದು ಇನ್ನು 17 ದಿನ ಆಗಿದೆ ಅಷ್ಟೇ. ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿ ಈಗ ಒಂದು ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ. ಯಾವುದೇ ಸರ್ಕಾರ ಬಂದಂತ ಟೈಮ್ ನಲ್ಲಿ ಕೇಳಿ ಬರುವಂತ ಆರೋಪ ಇದೆ. ಏನಪ್ಪಾ ಗಂಭೀರ ಆರೋಪ ಅಂದ್ರೆ ವರ್ಗಾವಣೆಯ ದಂಧೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಆರಂಭದಲ್ಲೇ ಹಿರಿಯ ಸಚಿವರುಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರಂತೆ. ಅಧಿಕಾರಿಗಳ ವರ್ಗಾವಣೆಯಲ್ಲಿ ನಡೀತಾ ಇದೆಯಾ ಭಾರಿ ಅಕ್ರಮ ಅನ್ನುವಂತ ಪ್ರಶ್ನೆ ಈಗ ಎದ್ದಿರುವಂತದ್ದು. ಸ್ಪೆಷಲಿ ಈ ವರ್ಗಾವಣೆಯ ವಿಚಾರ, ಭ್ರಷ್ಟಾಚಾರದ ವಿಚಾರ, ಹಗರಣಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷ ಅದೇ ವಿಚಾರಗಳನ್ನ ಮುನ್ನೆಲೆಗೆ ತಂದು ಬಿಜೆಪಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕ್ತಾ ಇತ್ತು. ಈಗ ಕಾಂಗ್ರೆಸ್ ಗವರ್ಮೆಂಟ್ಗೆ ಕಾಂಗ್ರೆಸ್ನಲ್ಲಿ ಇರುವಂತ ಸಚಿವರು ಅಂದ್ರೆ ಸರ್ಕಾರದಲ್ಲಿರುವಂತಹ ಸಚಿವರೇ ಸವಾಲನ್ನ ಹಾಕ್ತಾ ಇದ್ದಾರೆ, ಹಾಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಮಾಡ್ತಾ ಇರುವಂತದ್ದು ಅಕ್ರಮ ಅಂತ ಹೈಕಮಾಂಡ್ಗೆ ಕಂಪ್ಲೇಂಟ್ ಅನ್ನ ಕೂಡ ಮಾಡಿದ್ದಾರೆ. ನಾ ಯಾವ ರೀತಿಯಾಗಿ ಆರೋಪಗಳು ಬರ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ. ಸಿದ್ದರಾಮಯ್ಯನವರ ಟೀಮ್ ನಡೆಸ್ತಾ ಇದೆಯಾ ಟ್ರಾನ್ಸ್ಫರ್ ದಂಧೆ ಅನ್ನುವಂತ ಒಂದು ಪ್ರಶ್ನೆಗಳು ಹುಟ್ಟಾಕಿರುವಂತದ್ದು, ಅದು ಹಿರಿಯರ ಅಸಮಾಧಾನದ ಮುಖಾಂತರ ಈ ಆರೋಪಗಳು ಕೇಳಿ ಬರ್ತಾ ಇದೆ. ಈಗ ಸಿದ್ದರಾಮಯ್ಯನವರ ಒಂದು ಸರ್ಕಾರದ ಮೇಲೆ, ಸ್ಪೆಷಲಿ ಸಿದ್ದರಾಮಯ್ಯನವರ ಟೀಮ್ ಮೇಲೆ ಕೇಳಿ ಬರ್ತಾ ಇರುವಂತದ್ದು. ಏನದು ಪ್ರಮುಖವಾದಂತ ಆರೋಪ ಅಂದ್ರೆ ಟ್ರಾನ್ಸ್ಫರ್ ದಂಧೆ ಅಂತ ಹೇಳಿದ್ನಲ್ಲ ಅದು. ನಾ ಟೀಮ್ ಹೇಳಿದ್ದೆ ಫೈನಲ್ ಆಗ್ತಾ ಇರುವಂತ ವಿಚಾರನ ಇಲ್ಲಿ ಚರ್ಚೆಗೆ ಗ್ರಾಸ ಆಗಿರುವಂತದ್ದು. ಈ ಕಾರಣಕ್ಕೋಸ್ಕರನೇ ಹಿರಿಯ ಸಚಿವರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಕಣ್ಮುಚ್ಚಿ ಓಕೆ ಅಂತಿದ್ದಾರ ಆ ಟೀಮ್ ಹೇಳ್ತಾ ಇರುವಂತದ್ದಕ್ಕೆ ಮುಖ್ಯಮಂತ್ರಿಗಳು ಅನ್ನುವಂತ ಪ್ರಶ್ನೆನೂ ಕೂಡ ಇರುವಂತದ್ದು. ವರ್ಗಾವಣೆ ದಂಧೆ ನಡೀತಾ ಇದೆ, ಹೈಕಮಾಂಡ್ಗೆ ಹಿರಿಯರು ಪತ್ರವನ್ನ ಬರೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ವರ್ಗಾವಣೆ ದಂಧೆ ನಡೀತಾ ಇದೆ, ಇದು ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದು ಬಿಡುತ್ತೆ. ಸೊ ಹೀಗಾಗಿ ಇದೇ ಒಂದು ವಿಚಾರವನ್ನ ಮುನ್ನೆಲೆಗೆ ತಂದು ಹಿರಿಯ ಸಚಿವರುಗಳು ಪತ್ರವನ್ನ ಬರೆದಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಸಿದ್ದರಾಮಯ್ಯ ಗವರ್ಮೆಂಟ್ ಮೇಲೆ, ಸ್ಪೆಷಲಿ ಸಿದ್ದರಾಮಯ್ಯನವರ ಟೀಮ್ ಮೇಲೆ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತ ಆರೋಪ ಇದೆ. ನೆಕ್ಸ್ಟ್ ಇನ್ನು ಸಾಕಷ್ಟು ಆರೋಪಗಳನ್ನ ಮಾಡಲಾಗ್ತಾ ಇದೆ. ಆ ಟೀಮ್ ಹೇಳಿದ್ದೆ ಫೈನಲ್ ಅನ್ನುವಂತ ಪ್ರಶ್ನೆನೂ ಕೂಡ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಟೀಮ್ ಆಕ್ಟಿವ್ ಆಗಿದೆಯಾ ಅಂದ್ರೆ ಸಿದ್ದರಾಮಯ್ಯನವರ ಟೀಮ್ ಏನಾದ್ರೂ ಆಕ್ಟಿವ್ ಆಗಿದೆಯಾ, ಅದರಲ್ಲೂ 3 ಟೀಮ್ ಆಕ್ಟಿವ್ ಆಗಿದೆಯಾ ಅನ್ನುವಂತ ಪ್ರಶ್ನೆ ಇರುವಂತದ್ದು. ಅಧಿಕಾರಿಗಳ ವರ್ಗಾವಣೆ ಕೆಲಸವನ್ನ ಮಾಡ್ತಾ ಇದೆಯಾ ಆ 3 ಟೀಮ್ ಅನ್ನುವಂತ ಪ್ರಶ್ನೆ ಇರುವಂತದ್ದು. ಇದರ ಜೊತೆಗೆ ಹಿರಿಯ ಸಚಿವರ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅವರ ಇಲಾಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವ್ರು ಹೇಳ್ದಂತವ್ರನ್ನೇ ಫೈನಲ್ ಮಾಡ್ಲಾಗ್ತಾ ಇದೆಯಾ, ಕಣ್ಮುಚ್ಚಿ ಓಕೆ ಅಂತ ಇದ್ದಾರ ಮುಖ್ಯಮಂತ್ರಿಗಳು. ಹೈಕಮಾಂಡ್ಗೆ ಹಿರಿಯರು ಪತ್ರವನ್ನ ಬರೆದು ಈ ರೀತಿಯಾಗಿ ಅಸಮಾಧಾನವನ್ನ ಹೊರಹಾಕ್ತಾ ಇರುವಂತದ್ದು. ನಮಗೆ ಬೇಕಾದಂತವರು, ನಮ್ಮ ಇಲಾಖೆಗೆ ಬೇಕಾದಂತಹ ಒಂದು ಅಧಿಕಾರಿಗಳ ಟೀಮ್ ಅನ್ನ ಕಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಬಿಕಾಸ್ ನಾವು ಕೇಳ್ದಂತ ಅಧಿಕಾರಿಗಳನ್ನ ನಮಗೆ ಕೊಡ್ತಾ ಇಲ್ಲ ಅನ್ನುವಂತ ಆರೋಪವನ್ನ ಸಿದ್ದರಾಮಯ್ಯನವರ ಒಂದು 3 ತಂಡಗಳ ಒಂದು ಟೀಮ್ ಮೇಲೆ ಆರೋಪವನ್ನ ಮಾಡ್ಲಾಗ್ತದೆ. 3 ಟೀಮ್ ಆಕ್ಟಿವ್ ಆಗ್ಬಿಟ್ಟಿದ್ಯಾ ಅಂತ ಇದಕ್ಕೆ ಪ್ರಶ್ನೆ ಎದ್ದಿರುವಂತದ್ದು. ಅಧಿಕಾರಿಗಳ ವರ್ಗಾವಣೆನೆ ಇವರ ಕೆಲಸ ಆಗ್ಬಿಟ್ಟಿದ್ಯಾ, ಈ 3 ಟೀಮ್ ಅದಕ್ಕೋಸ್ಕರನೇ ಆಕ್ಟಿವ್ ಆಗ್ಬಿಟ್ಟಿದ್ಯಾ, ಆ 3 ಟೀಮ್ ಯಾವುದು ಅನ್ನುವಂಥದ್ದೇ ಈಗ ಇರುವಂತ ಪ್ರಶ್ನಾರ್ಥಕ ಚಿಹ್ನೆ. ಹಿರಿಯ ಸಚಿವರು ಪತ್ರವನ್ನ ಬರೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಆ 3 ತಂಡಗಳು ಯಾವುದು ಅನ್ನುವಂಥದ್ದು ಬಗ್ಗೆನೂ ಕೂಡ ಮೆನ್ಷನ್ ಮಾಡಿದಾರ ಅನ್ನುವಂತ ಪ್ರಶ್ನೆ ಇದೆ. ಆ 3 ತಂಡಗಳದ್ದೇ ಕಾರುಬಾರ್ ಆಗ್ಬಿಟ್ಟಿದ್ಯಾ ವರ್ಗಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಿಕಾಸ್ ನಾವು ನೋಡ್ತಾ ಇದೀವಿ ನಿರಂತರವಾಗಿ ಈಗ IAS IPS ಅಧಿಕಾರಿಗಳು, ಸಾಕಷ್ಟು ಪೊಲೀಸ್ ಅಧಿಕಾರಿಗಳ ವರ್ಗಾವಣೆಗಳು ಆಗ್ತಾ ಇರುವಂತದ್ದು. ಇದರಲ್ಲಿ ಅಕ್ರಮದ ಆರೋಪ ಮಾಡ್ಲಾಗ್ತದೆ ಅದೇ ಸಚಿವರುಗಳ ತಂಡ. ಅಂದ್ರೆ ಇಲ್ಲಿ ಸಿದ್ದರಾಮಯ್ಯನವರ ಗವರ್ಮೆಂಟ್ ನಲ್ಲಿ ಇದ್ದಾರಲ್ಲ ಕಾಂಗ್ರೆಸ್ನ ಸಚಿವರುಗಳು, ಹಿರಿಯ ಸಚಿವರುಗಳೇ ಇದರ ಬಗ್ಗೆ ಆರೋಪವನ್ನ ಮಾಡ್ತಾ ಇರುವಂತದ್ದು. ಅದು ಹೈಕಮಾಂಡ್ಗೆ ಮಾತ್ರ ಪತ್ರವನ್ನ ಬರೆದಿದ್ದಾರಂತೆ. ತಮಗೆ ಬೇಕಾದಂತ ಅಧಿಕಾರಿಗಳು ನಮಗೆ ಸಿಗ್ತಾ ಇಲ್ಲ ಅಂತನೂ ಕೂಡ ದೂರನ್ನ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅವ್ರು ಕೊಡ್ತಾ ಇರುವಂತ ಅಧಿಕಾರಿಗಳು, ಅದು ಸಾಕಷ್ಟು ಆರೋಪಗಳನ್ನ ಹೊತ್ತಿರುವಂತ ಅಧಿಕಾರಿಗಳನ್ನ ನಮ್ಮ ಇಲಾಖೆಗೆ ಹಾಕ್ತಾ ಇರುವಂತ ಹಿನ್ನೆಲೆಯಲ್ಲಿ ಕಷ್ಟ ಆಗ್ತಾ ಇದೆ ನಮಗೆ ಕೆಲಸವನ್ನ ನಿರ್ವಹಿಸುವಂತ ನಿಟ್ಟಿನಲ್ಲಿ ಅನ್ನುವಂಥದ್ರ ಬಗ್ಗೆ ಆರೋಪವನ್ನ ಮಾಡಿ ಪತ್ರವನ್ನ ಬರೆದಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಇನ್ನ ಪ್ರಮುಖವಾಗಿ ನೋಡ್ದಾದ್ರೆ ಭ್ರಷ್ಟರಿಂದ ಟೀಮ್ ಮೊರೆ ಹೋಗಲಾಗ್ತಾ ಇದೆಯಂತೆ. ಭ್ರಷ್ಟ ಅಧಿಕಾರಿಗಳು ಆಟವನ್ನ ಶುರು ಮಾಡಿಬಿಟ್ಟಿದ್ದಾರೆ. ತಮಗೆ ಬೇಕಾದಂತ ಕಡೆ ವರ್ಗಾವಣೆ ಮಾಡಿಸ್ಕೊಳ್ತಾ ಇದ್ದಾರ, ತಮಗೆ ಬೇಕಾದ ಒಂದು ಇಲಾಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಮಗೆ ವರ್ಗಾವಣೆ ಮಾಡಿಕೊಡಿ ಅಂತ ಕೇಳಿ ಅದಕ್ಕೆ ಬೇಕಾದಷ್ಟು ಹಣವನ್ನ ಕೊಡ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆನೂ ಕೂಡ ಇದರಲ್ಲಿ
ಉದ್ಭವ ಆಗ್ತಾ ಇರುವಂತದ್ದು. ಸಿದ್ದರಾಮಯ್ಯನವರ ಗೌರ್ಮೆಂಟ್ ಮೇಲೆ ಸ್ಪೆಷಲಿ ಸಿದ್ದರಾಮಯ್ಯನವರ ಒಂದು ಟೀಮ್ ಒಂದು ಆಕ್ಟಿವ್ ಆಗಿದೆಯಂತೆ. ಆ ಟೀಮ್ನವರು ವರ್ಗಾವಣೆಯನ್ನ ಮಾಡಿಸ್ತಾ ಇದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಇದು ಹಿರಿಯರ ಪತ್ರದ ಆಧಾರದ ಮೇಲೆ ನಮಗೆ ಸಿಗ್ತಾ ಇರುವಂತ ಒಂದು ಮಾಹಿತಿ. ಈಗಾಗಲೇ ಅದೇ ಅಧಿಕಾರಿಗಳ ಅಪರ ಅಂದ್ರೆ ಬಿಜೆಪಿ ಆಡಳಿತದಲ್ಲಿ ಸಾಕಷ್ಟು ಮಜಾ ಮಾಡಿಕೊಂಡು ತಿಂದು ತೇಕೊಂಡು ಸರಿಯಾಗಿ ದುಡ್ಡು ಹೊಡ್ಕೊಂಡು ಭ್ರಷ್ಟಾಚಾರವನ್ನ ಮಾಡಿದ್ದಂತ ಅಧಿಕಾರಿಗಳು ಅಂತ ಏನ್ ಹೇಳಲಾಗ್ತಾ ಇತ್ತು, ಅದೇ ಅಧಿಕಾರಿಗಳ ಅಬ್ಬರ ಶುರು ಆಗ್ಬಿಟ್ಟಿದ್ಯಾ? ನಮ್ಮ ಇಲಾಖೆಯಲ್ಲೂ ಕೂಡ ಆ ಅಧಿಕಾರಿಗಳ ಎಂಟ್ರಿಯ ಮುಖಾಂತರ ಮತ್ತಷ್ಟು ಭ್ರಷ್ಟಾಚಾರ ತಾಂಡವ ಆಡ್ಬಿಡುತ್ತೆ ಅನ್ನುವಂತ ಆತಂಕ ಹಿರಿಯ ಸಚಿವರುಗಳಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. ಪ್ರಮುಖ ಇಲಾಖೆಗಳಲ್ಲಿ IAS IPS ಲಾಭಿಯ ಮುಖಾಂತರ ಪ್ರಮುಖ ಇಲಾಖೆಗಳಲ್ಲಿ ದಂಧೆ ಅವ್ಯಾಹತವಾಗಿ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಆರೋಪವನ್ನ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಈ ಆರೋಪಗಳೆಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ನಿಜಾನೋ ಸುಳ್ಳೋ ಗೊತ್ತಿಲ್ಲ. ಅದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ. ಹೈಕಮಾಂಡ್ಗೆ ಹಿರಿಯ ಸಚಿವರು ಈ ರೀತಿಯಾಗಿ ದೂರನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಹೈಕಮಾಂಡ್ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಹಿರಿಯ ಸಚಿವರು ಈ ರೀತಿಯಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಅಂತ. ಅಸಮಾಧಾನಿತ ಹಿರಿಯರಿಂದ ದೂರನ್ನ ಕೊಡಲಾಗಿದೆ. ಅಸಮಾಧಾನಿತ ಹಿರಿಯರು ಅಂದ್ರೆ ಹಿರಿಯ ಸಚಿವರುಗಳು ಸಾಕಷ್ಟು ಜನ ಇದ್ದಾರೆ. ಒಂದು 4-5 ಬಾರಿ ಗೆದ್ದಿರುವಂತವ್ರು ಎಲ್ಲರೂ ಕೂಡ ಆಲ್ಮೋಸ್ಟ್ ಹಿರಿಯರೇ ಕಾಂಗ್ರೆಸ್ ಪಕ್ಷದಲ್ಲಿ. ಯಾರೆಲ್ಲ ಸಚಿವರಾಗಿದ್ದಾರೆ ಕೆಲವರು ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ ಅಂತ. ನಮಗೆ ಬೇಕಾದಂತ ಅಧಿಕಾರಿಗಳ ವರ್ಗಾವಣೆ ಆಗ್ತಾ ಇಲ್ಲ, ನಮ್ಮ ಇಲಾಖೆಗೆ ಬೇಕಾದಂತ ಅಧಿಕಾರಿಗಳ ವರ್ಗಾವಣೆ ಬೇಕಾಗಿತ್ತು, ನಮ್ಮ ಇಲಾಖೆಗೆ ಇಂಥವ್ರೆ ಅಧಿಕಾರಿಗಳು ಬೇಕು ಅಂತ ನಾವು ಕೇಳ್ಕೊಂಡಿದ್ವಿ. ಆದ್ರೆ ಆ ಅಧಿಕಾರಿಗಳ ವರ್ಗಾವಣೆಯನ್ನ ಮಾಡಿಲ್ಲ ನಮ್ಮ ಇಲಾಖೆಗೆ. 3ನೇ ವ್ಯಕ್ತಿಯ ಮೂಲಕ ಅಧಿಕಾರಿಗಳ ವರ್ಗಾವಣೆ ಆಗ್ತಾ ಇದೆ ಅನ್ನುವಂತ ಆರೋಪವನ್ನ ಮಾಡಲಾಗಿರುವಂತದ್ದು. ಸಿದ್ದರಾಮಯ್ಯನವರ ಗೌರ್ಮೆಂಟ್ ನಲ್ಲಿ ಇರುವಂತ ಸಚಿವರುಗಳ ಆರೋಪ ಇದು. ಬಿಜೆಪಿಯರು ಯಾರೋ ಮಾಡ್ತಾ ಇರುವಂತ ಆರೋಪ ಅಲ್ಲ. ತಮಗೆ ಗಮನಕ್ಕೂ ಕೂಡ ಬಾರದೆ ನಮ್ಮ ಇಲಾಖೆಯಲ್ಲಿ ವರ್ಗಾವಣೆ ನಡೀತಾ ಇದೆ ಅಂತನೂ ಕೂಡ ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಭ್ರಷ್ಟ ಅಧಿಕಾರಿಗಳನ್ನ ತಂದು ಕೂರಿಸಲಾಗ್ತಾ ಇದೆ ನಮ್ಮ ಇಲಾಖೆಯಲ್ಲಿ. ಅಕಸ್ಮಾತ್ ಅವ್ರು ಬಂದು ಕೂತಿರುವಂತ ಟೈಮ್ ನಲ್ಲಿ ಇನ್ನಷ್ಟು ಕೆಟ್ಟ ಹೆಸರು ನಮಗ್ ಬಂದ್ಬಿಡುತ್ತೆ. ಅಧಿಕಾರಿಗಳು ಮಾಡಿರುವಂತ ತಪ್ಪಿನಿಂದಾಗಿ ನಾವು ಕೆಟ್ಟ ಹೆಸರನ್ನ ತೆಗೆದುಕೊಳ್ಬೇಕಾಗುತ್ತೆ ಅನ್ನುವಂಥದ್ರ ಬಗ್ಗೆ ಆರೋಪವನ್ನ ಮಾಡಲಾಗ್ತಾ ಇದೆಯಂತೆ. ಬಿಜೆಪಿ ಕಾಲದಲ್ಲಿ ತಿಂದು ಉಂಡವರೇ ಇದ್ದಾರೆ ನಮ್ಮ ಇಲಾಖೆಯಲ್ಲಿ ಈಗ ವರ್ಗಾವಣೆ ಮಾಡಿರುವಂತದ್ದು. ಸೊ ಹೀಗಾಗಿ ಅವರ ಬದಲಾವಣೆ ಮತ್ತೆ ಆಗ್ಬೇಕಾಗಿದೆ ಅಂತ ಆರೋಪವನ್ನ ಮಾಡಲಾಗಿದೆ ಅಂತೆ. ಮತ್ತೆ ಅಂತವರಿಗೆ ಮಣೆ ಹಾಕಲಾಗ್ತಾ ಇದೆ. ನಮಗೂ ಕೂಡ ಬಿಜೆಪಿಗೂ ಏನ್ ವ್ಯತ್ಯಾಸ? ನಾವು ಅವರ ಭ್ರಷ್ಟಾಚಾರದ ವಿಚಾರ, ಅಧಿಕಾರಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹಗರಣಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡಿ ಅಧಿಕಾರಕ್ಕೆ ಬಂದಿದ್ದೀವಿ. ಈಗ ನಮಗೂ ಅವ್ರಿಗೂ ಏನ್ ವ್ಯತ್ಯಾಸ ಅಂತನೂ ಕೂಡ ಪ್ರಶ್ನೆಯನ್ನ ಮಾಡಿದಾರಂತೆ. ಭ್ರಷ್ಟರು ಮತ್ತೆ ಶಿಫಾರಸ್ಸಿನಿಂದ ಬರ್ತಾ ಇದ್ದಾರೆ ಅಧಿಕಾರಿಗಳು. ಸಾಕಷ್ಟು ಜನ ಭ್ರಷ್ಟರು ಬರ್ತಾ ಇದ್ದಾರೆ. ಇನ್ಯಾರೋ ಒಬ್ಬ 3ನೇ ವ್ಯಕ್ತಿಯಿಂದ ಶಿಫಾರಸನ್ನ ಮಾಡಿಕೊಂಡು ಅಧಿಕಾರಿಗಳು ನಮ್ಮ ಇಲಾಖೆಗಳಿಗೆ ಬರ್ತಾ ಇದ್ದಾರೆ, ಕೈಯಾಡಿಸ್ತಾ ಇದ್ದಾರೆ. ಇದು ಸಾಕಷ್ಟು ತೊಂದರೆಯನ್ನ ಉಂಟು ಮಾಡುತ್ತೆ, ಮತ್ತೆ ಕೆಟ್ಟ ಹೆಸರು ಬರುತ್ತೆ ಅನ್ನುವಂಥದ್ರ ಬಗ್ಗೆ ಆರೋಪ. ಭ್ರಷ್ಟರಿಂದ ಕೆಲಸ ತೆಗೆಸ್ಲಿಕ್ಕೆ ಆಗೋದಿಲ್ಲ. ನಾವು ಭ್ರಷ್ಟರು ದುಡ್ಡನ್ನ ಕೊಟ್ಬಿಟ್ಟು ವರ್ಗಾವಣೆ ಮಾಡ್ಕೊಂಡು ಬಂದ್ಬಿಟ್ಟಿರ್ತಾರೆ. ಅವರಿಂದ ಕೆಲಸ ತೆಗೆಸ್ಲಿಕ್ಕೂ ಕೂಡ ಆಗೋದಿಲ್ಲ. ಬೇರೆಯವ್ರ ಹತ್ರ ಬೊಟ್ಟು ಮಾಡಿ ತೋರಿಸ್ಬಿಡ್ತಾರೆ, ನೋಡಿ ನಮ್ಗೆ ದೊಡ್ಡವರ ಕೃಪಾ ಕಟಾಕ್ಷ ಇದೆ ಅಂತ ಹೇಳ್ಬಿಡ್ತಾರೆ. ಸೊ ನಾವ್ ಏನ್ ಮಾಡೋದು ಅವಾಗ ಅಂತನೂ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಶಿಫಾರಸ್ಸಿನಿಂದ ಬಂದಂತ ಅಧಿಕಾರಿಗಳು ಸವಾರಿಯನ್ನ ಮಾಡ್ತಾರೆ ನಮ್ಗೆ. ಸವಾರಿ ಯಾವ ರೀತಿಯಾಗಿ ಅಂದ್ರೆ ದೊಡ್ಡ ನಾಯಕರ ಸಪೋರ್ಟೇ ಇದೆ ನಮ್ಗೆ. ಸೊ ಹೀಗಾಗಿ ನೀವು ನಮ್ಮನ್ನು ಟಚ್ ಮಾಡಕ್ ಆಗೋದಿಲ್ಲ ಅಂತ ನಮ್ಮ ಮೇಲೆನೆ ಸವಾರಿ ಮಾಡ್ಬಿಡ್ತಾರೆ, ನಮ್ಮ ಇಲಾಖೆ ಮೇಲೆನೆ ಸವಾರಿ ಮಾಡ್ಬಿಡ್ತಾರೆ, ಭ್ರಷ್ಟಾಚಾರ ಮಾಡ್ಬಿಡ್ತಾರೆ ಅನ್ನುವಂತ ಆರೋಪವನ್ನು ಮಾಡಲಾಗಿದೆ. ನಮಗೆ ಬೇಕಾದಂತ ಅಧಿಕಾರಿಗಳು ಇದ್ದರೆ ಮಾತ್ರನೇ ಸೂಕ್ತ. ನಾವು ಕೂಡ ಕರೆಕ್ಟ್ ಆಗಿ ಕಾರ್ಯವನ್ನ ನಿರ್ವಹಿಸಲಿಕ್ಕೆ ಸಾಧ್ಯ, ಭ್ರಷ್ಟಾಚಾರವನ್ನ ತೊಡೆದು ಹಾಕ್ಲಿಕ್ಕೆ ಸಾಧ್ಯ, ಪಾರದರ್ಶಕ ಆಡಳಿತವನ್ನ ನೀಡಲಿಕ್ಕೆ ಸಾಧ್ಯ ಅಂತ ಹಿರಿಯ ಸಚಿವರುಗಳು ಈ ರೀತಿಯಾಗಿ ಹೈಕಮಾಂಡ್ಗೆ ದೂರನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿನೇ ವರ್ಗಾವಣೆ ಡೀಲ್ಗೆ ಹೈಕಮಾಂಡ್ ಮೊದಲು ಕಡಿವಾಣ ಹಾಕಬೇಕಾಗಿದೆ ಅಂತನೂ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಿಎಂ ಆಪ್ತ ಕೂಟದ ಆಟಕ್ಕೆ ಬ್ರೇಕ್ ಅನ್ನ ಹಾಕಬೇಕಾಗಿದೆ ಹೈಕಮಾಂಡ್ ಅನ್ನುವಂಥದ್ರ ಬಗ್ಗೆ ಮನವಿಯನ್ನ ಮಾಡಲಾಗಿದೆಯಂತೆ. ಸೊ ನಿಜಕ್ಕೂ ಕೂಡ ಇದು ನಿಜ ಆಗಿದ್ದಾರೆ ಅಂದ್ರೆ ಹಿರಿಯ ಸಚಿವರು ಬರೆದಿರುವಂತ ಆರೋಪಗಳೆಲ್ಲವೂ ಕೂಡ ನಿಜ ಆಗಿದ್ದಾರೆ. ಯಾವ ರೀತಿಯಾಗಿ ಕ್ರಮ ಕೈಗೊಳ್ಳುತ್ತೆ ಹೈಕಮಾಂಡ್ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿನೂ ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕೃಷ್ಣ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ನೋಡ್ತಾ ಇದ್ವಿ ಬಂದು ಸರ್ಕಾರ 17 ದಿನ ಆಗಿದೆ ಅಂದ್ರೆ ಸಿದ್ದರಾಮಯ್ಯನವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದಂತ ಡೇಟ್ ಅನ್ನ ಕನ್ಸಿಡರ್ ಮಾಡಿ ನೋಡೋದಾದ್ರೆ ಈಗಲೇ ಭ್ರಷ್ಟಾಚಾರದ ಆರೋಪ, ವರ್ಗಾವಣೆಯ ದಂಧೆ ನಡೀತಾ ಇದೆ ಅಂತ ಆರೋಪ ಕೇಳಿ ಬರ್ತಾ ಇರುವಂತೂ ಅದು ಸಿದ್ದರಾಮಯ್ಯನವರ ಟೀಮ್ ಮೇಲೆ. ಯಾರು ಆ ಮೂವರ ಟೀಮ್, ಯಾರ ನೇತೃತ್ವದಲ್ಲಿ ನಡೀತಾ ಇದೆ,
ಹಿರಿಯ ಸಚಿವರು ಅನ್ನೋದ್ರೆ ಯಾರು ಹೈಕಮಾಂಡ್ಗೆ ದೂರನ್ನ ಕೊಟ್ಟಿರುವಂತದ್ದು, ಏನೇನೆಲ್ಲ ಇದೆ ಆ ದೂರಿನಲ್ಲಿ ಅಂತ? ಪೃಥ್ವಿರಾಜ್, ಯಾವುದೇ ಸರ್ಕಾರ ಯಾವುದೇ ಅಧಿಕಾರ ಬಂದಂತ ಸಂದರ್ಭದಲ್ಲಿ ಸಹಜವಾಗಿಯೇ ಸಚಿವರುಗಳಿಗೆ ಆಯಾ ಅಧಿಕಾರಿಗಳು ಬೇಕಾಗತ್ತೆ. ಆಯಾ ಅಧಿಕಾರಿಗಳನ್ನ ಸಂಬಂಧಪಟ್ಟಂತ ಆಯಾಕಟ್ಟಿನ ಜಾಗದಲ್ಲಿ ನೇಮಕವನ್ನ ಮಾಡುವಂತದ್ದು ಕೂಡ ಸಂಪ್ರದಾಯ ಆಗಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಈಗ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಟೀಮ್ ಏನಿದೆ, ಆ ಒಂದು ಟೀಮ್ ಈಗಾಗಲೇ ಎಲ್ಲಾ ಕಡೆ ಕೈ ಹಾಕ್ತಾ ಇರುವಂತಹ ಕಾರಣಕ್ಕೋಸ್ಕರವಾಗಿ ಒಂದಷ್ಟು ಜನ ಹಿರಿಯ ಸಚಿವರುಗಳು ಈಗಾಗಲೇ ಅಸಮಾಧಾನಗೊಂಡಿರುವಂತದ್ದು. ಈ ಹಿಂದೆ ಮೈತ್ರಿ ಸರ್ಕಾರದಲ್ಲೂ ಕೂಡ ಇದೇ ರೀತಿಯಿಂದ ಒಂದು ಸಂದರ್ಭ ಬೆಳವಣಿಗೆ ಕೂಡ ಕಂಡು ಬಂದಿತ್ತು. ಹಿಂದೆ ಮೈತ್ರಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ನಮಗೆ ಗೊತ್ತಿಲ್ಲದೇನೆ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದ್ರು ಅನ್ನೋ ಮಾತನ್ನ ಅಂದಿನ ಉಪಮುಖ್ಯಮಂತ್ರಿಗಳಾಗಿರತಕ್ಕಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬಹಳ ಆರೋಪವನ್ನ ಮಾಡಿದ್ರು. ಅದೇ ರೀತಿಯಾಗಿ ಈಗಲೂ ಕೂಡ ಅವರೇ ಅಂತ ಅಲ್ಲ, ಪ್ರಮುಖವಾಗಿ ಅವರ ಸಾಲಿನಲ್ಲಿರ್ತಕ್ಕಂಥ ಪ್ರಮುಖವಾದಂತಹ ಹಿರಿಯ ಕಾಂಗ್ರೆಸ್ನ ಸಚಿವರುಗಳು ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧವಾಗಿ ಅಸಮಾಧಾನಗೊಂಡಿರುವಂತದ್ದು. ಅವರು ಈಗ ಕಾಂಗ್ರೆಸ್ ಹೈಕಮಾಂಡ್ಗೆ ದೂರು ಕೊಡುವಂತ ಒಂದು ಕೆಲಸವನ್ನು ಕೂಡ ಮಾಡಿದರೆ, ಸೂಕ್ತವಾದಂತಹ ಕ್ರಮವನ್ನು ವಹಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಸೂಕ್ತವಾದಂತಹ ಆಗ್ರಹವನ್ನು ಕೂಡ ಮಾಡಿರುವಂತದ್ದು. ಅಂದ್ರೆ ಈಗಾಗಲೇ ಈ ಹಿಂದೆ ಬಿಜೆಪಿ ಸರ್ಕಾರದ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಬಿಜೆಪಿಯ ಭ್ರಷ್ಟ ಅಧಿಕಾರಿಗಳು ಏನಿದ್ರು, ಅಂದ್ರೆ 40% ಕಮಿಷನ್ ಆಗಿರ್ಬೋದು, ಮತ್ತೆ ಭ್ರಷ್ಟಾಚಾರದಲ್ಲಿ ಯಾವೆಲ್ಲ ಅಧಿಕಾರಿಗಳು ತೊಡ್ಕೊಂಡಿದ್ರು ಅದೇ ಅಧಿಕಾರಿಗಳನ್ನ ಇದೀಗ ನಮ್ಮ ಇಲಾಖೆಗಳಾಗಿರ್ಬೋದು, ನಮ್ಮ ಕ್ಷೇತ್ರಗಳಿಗೆ ನಿಯೋಜನೆ ಮಾಡಿದರೆ, ಈ ರೀತಿಯಾದಂತಹ ನಿಯೋಜನೆ ಮಾಡಿದ್ರೆ ನಾವು ಯಾವ ರೀತಿ ಕೆಲಸವನ್ನ ಮಾಡಬೇಕಾಗುತ್ತೆ ಅಂದ್ರೆ ಜನರಿಗೆ ಕೆಲಸವನ್ನ ಮಾಡಬೇಕಾಗತ್ತೆ. ನಾವ್ ಹೇಳಿದ್ರು ಕೂಡ ಅವ್ರು ಮಾಡೋದಿಲ್ಲ. ಸಹಜವಾಗಿನೇ ಅವರು ಪ್ರಭಾವವನ್ನ ಬೀರಿ ಮುಖ್ಯಮಂತ್ರಿಗಳ ಮುಖಾಂತರವಾಗಿ ಪ್ರಭಾವ ಬೀರುತ್ತಾರೆ. ನಾವು ಮುಖ್ಯಮಂತ್ರಿಗಳಿಂದ ಬಂದಿದ್ದೀವಿ, ನಮ್ಮ ನೀವೇನ್ ಕೇಳೋದು ಅನ್ನೋ ಪ್ರಶ್ನೆಯನ್ನ ಮಾಡ್ತಾರೆ. ಈ ರೀತಿಯ ಇದ್ದಂತ ಸಂದರ್ಭದಲ್ಲಿ ನಾವ್ ಹೇಗೆ ಕೆಲಸವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಜನ ಹಿರಿಯ ಸಚಿವರುಗಳು, ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಆಗದೆ ಇರತಕ್ಕಂಥ ವಿರೋಧಿ ಬಣದ ಒಂದಷ್ಟು ಜನ ಹಿರಿಯ ಸಚಿವರುಗಳು ಇದೀಗ ಹೈಕಮಾಂಡ್ ನಾಯಕರಿಗೆ ದೂರು ಕೊಡುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಪತ್ರದ ಮುಖಾಂತರವಾಗಿ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಹೈಕಮಾಂಡ್ ಕೂಡ ಯಾವ ರೀತಿಯಾದಂತಹ ಈ ಒಂದು ವಿಚಾರದ ಬಗ್ಗೆ ತೀರ್ಮಾನ ಮಾಡುತ್ತೆ ಅಂತ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಯಾವುದೇ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಸಹಜವಾಗಿನೇ ಅಧಿಕಾರಿಗಳನ್ನ ಅವ್ರಿಗೆ ಬೇಕಾದಂಗೆ ಬೇಕಾಗಿರ್ತಕ್ಕಂಥ ಅಧಿಕಾರಿಗಳನ್ನ ನಿಯೋಜನೆ ಮಾಡುವಂತ ಮುಖಾಂತರವಾಗಿ ತಮ್ಮ ಕೆಲಸ ಕಾರ್ಯಗಳನ್ನ ಸಚಿವರುಗಳು ಮಾಡ್ತಾರೆ. ಆದ್ರೆ ಎಲ್ಲೊಂದ್ ಕಡೆ ಮುಖ್ಯಮಂತ್ರಿಗಳ ಆಪ್ತ ಟೀಮ್ ಏನು ಇದಕ್ಕೆ ಎಲ್ಲೊಂದ್ ಕಡೆ ಏನ್ ಕೈ ಹಾಕಿದೆ, ಹಾಗಾಗಿನೇ ಒಂದಷ್ಟು ಜನ ಹಿರಿಯ ಸಚಿವರು ಈಗಾಗಲೇ ಬೇಸರಗೊಂಡಿರುವಂತದ್ದು, ಅಸಮಾಧಾನಗೊಂಡಿರುವಂತದ್ದು. ಈ ಮುಖಾಂತರವಾಗಿ ಒಂದು ರೀತಿ ಭ್ರಷ್ಟಾಚಾರ ಅನ್ನುವಂಥದ್ದು ಈಗ ಸ್ಪಷ್ಟವಾಗಿ ಈ ಒಂದು ಅಧಿಕಾರಿಗಳು ಮತ್ತೆ ಸಚಿವರ ಒಂದು ನಡೆಯಿಂದಾಗಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಈ ಹಿಂದೆ ಇದೇ ಕಾಂಗ್ರೆಸ್ನ ನಾಯಕರು ಬಿಜೆಪಿ ಸರ್ಕಾರದ ಇದ್ದಂತ ಸಂದರ್ಭದಲ್ಲಿ ಇದೇ ಅಧಿಕಾರಿಗಳ ವಿರುದ್ಧವಾಗಿ ಸಾಕಷ್ಟು ದೂರುಗಳನ್ನ ಸಲ್ಲಿಸಿದ್ರು. ಇದೀಗ ಅದೇ ಅಧಿಕಾರಿಗಳನ್ನ ಸಿದ್ದರಾಮಯ್ಯ ಆಪ್ತ ಬಣದ ಟೀಮ್ ಏನಿದೆ ಅವರು ಈಗ ಸರ್ಕಾರದಲ್ಲಿರ್ತಕ್ಕಂಥ ಹಲವು ಸಚಿವರುಗಳಿಗೆ ಸಂಬಂಧಪಟ್ಟಂತ ಜಾಗಗಳಿಗೆ ನಿಯೋಜನೆ ಮಾಡ್ತಿರುವಂತದ್ದು, ಭ್ರಷ್ಟಾಚಾರ ವಿಚಾರ ಕೂಡ ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಹೀಗಾಗಿ ಬರುವಂತ ದಿನಗಳಲ್ಲಿ ಈ ಒಂದು ವಿಚಾರವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಮತ್ತೆ ಹೈಕಮಾಂಡ್ ನಾಯಕರು ಕೂಡ ಯಾವ ರೀತಿಯ ತೀರ್ಮಾನವನ್ನು ಮಾಡ್ತಾರೆ ಕೂಡ ಸಾಕಷ್ಟು ಪ್ರಶ್ನೆ ಆಗಿರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡೋಣ, ಹಿರಿಯ ಸಚಿವರು ದೂರು ಬರೆದಿದ್ದಾರೆ ಅಂತ ಏನ್ ಹೇಳಲಾಗ್ತದೆ, ಅಂದ್ರೆ ಪತ್ರವನ್ನ ಬರೆದಿದ್ದಾರೆ ಅಂತ ಏನು ಹೇಳಲಾಗ್ತಾ ಇದೆ, ಯಾವ ರೀತಿಯಾಗಿ ಹೈಕಮಾಂಡ್ ಇದಕ್ಕೆ ಸ್ಪಂದಿಸುತ್ತೆ, ಕ್ರಮವನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಮುಂದಾಗ್ತಾರೆ, ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಇನ್ನು ಸಾಕಷ್ಟು ಸುದ್ದಿಗಳಿದಾವೆ ಬಿಗ್ ಬ್ರೇಕಿಂಗ್ ನ್ಯೂಸ್ ನಲ್ಲಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಬಿಗ್ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಈಗ ಎರಡನೇ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅದು ಬೆಳಗಾವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂತ ಸುದ್ದಿ ಇದು. ಬೆಳಗಾವಿಯಲ್ಲಿ ಕುಡಿಯುವಂತ ನೀರಿಗೆ ತೀವ್ರ ಅಭಾವ ಕಾಡ್ತಾ ಇದೆ. ಹಲವು ಬಡಾವಣೆಗಳಲ್ಲಿ ಟ್ಯಾಂಕರ್ ನೀರನ್ನ ಸರಬರಾಜು ಮಾಡಲಾಗ್ತಾ ಇದೆ, ಬಿಕಾಸ್ ನೀರಿನ ಅಭಾವ ಇರುವಂತ ಹಿನ್ನೆಲೆಯಲ್ಲಿ. ಇನ್ನು ಒಂದು ವಾರದಲ್ಲಿ ಮಳೆ ಆಗದೇ ಇದ್ರೆ ಬೆಳಗಾವಿಯಲ್ಲಿ ಕಷ್ಟ ಅನ್ನುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನುವಂಥದ್ರ ಬಗ್ಗೆ ಈಗಿರುವಂತ ಮಾಹಿತಿ. ಸೊ ಹೀಗಾಗಿ ಆರಂಭದಲ್ಲೇ ಎಚ್ಚೆತ್ತುಕೊಳ್ಬೇಕಾಗಿದೆ ಅನ್ನುವಂಥದ್ರ ಬಗ್ಗೆ ಅಲ್ಲಿರುವಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ನೀರಿಗೆ ಈಗಲೇ ಬವಣೆ ಶುರುವಾಗ್ಬಿಟ್ಟಿದೆ. ಸಾಕಷ್ಟು ಬಡಾವಣೆಗಳಲ್ಲಿ ಟ್ಯಾಂಕರ್ ಮುಖಾಂತರ ನೀರನ್ನ ಸರಬರಾಜು ಮಾಡಲಾಗ್ತಾ ಇರುವಂತದ್ದು. ಸೊ ಹೀಗಾಗಿ ಇಲ್ಲಿನ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು ಅಂತ ಅಲ್ಲಿನ ನಾಗರಿಕರು ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಕುಡಿಯುವಂತ ನೀರಿಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ತೀವ್ರ ಅಭಾವ ಶುರುವಾಗ್ಬಿಡುತ್ತೆ ಅನ್ನುವಂತ ಒಂದು ಆತಂಕ ಈಗಲೇ ಬೆಳಗಾವಿಯಲ್ಲಿ ಶುರುವಾಗಿದೆ. ನಾ ಬೆಳಗಾವಿಯ ಒಂದು ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಯಾವ ರೀತಿಯಾಗಿ ಅಲ್ಲಿ ಸಂಕಷ್ಟ ಎದುರಾಗಿದೆ ಅನ್ನುವಂಥದ್ದನ್ನ ನೋಡೋದಾದ್ರೆ, ಬೆಳಗಾವಿ ಅಂದ್ರೆ ಬೆಂಗಳೂರನ್ನ ಬಿಟ್ರೆ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳು ಇರುವಂತ ಜಿಲ್ಲೆ ಅಂತ ಹೇಳ್ತೀವಿ. 18 ವಿಧಾನಸಭಾ ಕ್ಷೇತ್ರಗಳು ಇರುವಂತದ್ದು. ಆದ್ರೆ 14 ತಾಲೂಕುಗಳಿದ್ದಾವೆ. 2,500 ಅಡಿ ಸಮುದ್ರ ಮಟ್ಟದಿಂದ ಇಲ್ಲಿ ಎತ್ತರದಲ್ಲಿ ಇರುವಂತದ್ದು. 100 ಕಿಲೋಮೀಟರ್ ಅರಬ್ಬಿ ಸಮುದ್ರದಿಂದ ದೂರ ಇದೆ ಈ ಒಂದು ಬೆಳಗಾವಿ ಜಿಲ್ಲೆಯನ್ನ ನಾವು ನೋಡೋದಾದ್ರೆ. ಪ್ರಮುಖ ನದಿಗಳ ತಾಣ ಇದು ಬೆಳಗಾವಿ ಜಿಲ್ಲೆ. 3 ಪ್ರಮುಖ ಜಲಾಶಯಗಳು ಈ ಒಂದು ಬೆಳಗಾವಿಯಲ್ಲಿ ಇರುವಂತದ್ದು.
100 ಕಿಲೋಮೀಟರ್ ಅರಬ್ಬಿ ಸಮುದ್ರದಿಂದ ದೂರ ಇರುವಂತದ್ದು ಒಂದ್ ಕಡೆ ಆದ್ರೆ 3 ಪ್ರಮುಖ ಜಲಾಶಯಗಳು ಒಳಗೊಳ್ಳುತ್ತೆ ಈ ಒಂದು ಬೆಳಗಾವಿ ಜಿಲ್ಲೆ. 6 ಪ್ರಮುಖ ನದಿಗಳ ತಾಣ ಕೂಡ ಹೌದು. ಬೆಳಗಾವಿ ಜಿಲ್ಲೆಯನ್ನ ಗಮನಿಸೋದಾದ್ರೆ ಆ ಬೆಳಗಾವಿ ಭಾಗಕ್ಕೆ ಮಾತ್ರ ಸೀಮಿತ ಆಗಿ ನಾವು ನೋಡೋದಾದ್ರೆ 3 ಪ್ರಮುಖ ಜಲಾಶಯಗಳು ಕೂಡ ಇಲ್ಲಿ ಸೇರ್ಕೊಳ್ತವೆ. ಬೆಳಗಾವಿ, ಚಿಕ್ಕೋಡಿ ಎರಡನ್ನೂ ಕೂಡ ಸೇರಿಸಿ ನೋಡಿದ್ರೆ ಉತ್ತಮ ಮಳೆ ಸಹ್ಯಾದ್ರಿ ಮಡಿಲಲ್ಲಿ ಇರುವಂತ ಜಿಲ್ಲೆ ಇದು ಬೆಳಗಾವಿ. ಕೋಟೆ ಕೆರೆ ನಗರದಲ್ಲಿರುವಂತ ಪ್ರಮುಖ ಕೆರೆಗಳು ಕೂಡ ಇಲ್ಲಿ ಇರುವಂತದ್ದು. ಅಂದ್ರೆ ಬೆಳಗಾವಿ ಸಿಟಿಯಲ್ಲಿ ನೋಡಿದ್ರೆ ಕೋಟೆ ಕೆರೆ ಅಂತ ನಗರದಲ್ಲಿರುವಂತ ಪ್ರಮುಖವಾದಂತ ಕೆರೆ. ಬೆಳಗಾವಿ ಸಿಟಿಗೆ ಅಲ್ಲಿಂದ ನೀರನ್ನ ಸರಬರಾಜು ಮಾಡಲಾಗುತ್ತೆ. ನೀರಿಗೆ ಹಾಹಾಕಾರ ಈಗ ಶುರುವಾಗಿರುವಂತದ್ದು ಅಲ್ಲಿ ಬೆಳಗಾವಿ ನಗರದಲ್ಲಿ. ಅಲ್ಲಿ ಕುಡಿಯುವಂತ ನೀರೇ ಸಿಗ್ತಾ ಇಲ್ಲ ಅಂತ ಅಲ್ಲಿರುವಂತ ನಾಗರಿಕರು ತಮ್ಮ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಈಗಲೇ ಎಚ್ಚೆತ್ಕೊಳ್ಳಿ ಅಂತಲೂ ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ರಕ್ಕಸಕೊಪ್ಪ ಜಲಾಶಯ ಅಂತ ಒಂದಿದೆ. ಬೆಳಗಾವಿ ನಗರಕ್ಕೆ ನೀರನ್ನ ಸರಬರಾಜು ಮಾಡುವಂತ ಒಂದು ಜಲಾಶಯ ಅದು. ಇಲ್ಲಿಂದನೇ ನೀರು ಪೂರೈಕೆ ಆಗುವಂತದ್ದು. ಆ ಜಲಾಶಯದಲ್ಲಿ ನೀರು ಖಾಲಿ ಆಗ್ತಾ ಇದೆ. 800 MLD ಜಲಾಶಯದಲ್ಲಿ ಉಳಿದಿರುವಂತ ನೀರು. ಸೊ ಈ 800 MLD ನೀರಿದೆಯಲ್ಲ ಬೇಗ ಖಾಲಿ ಆಗ್ಬಿಡುತ್ತೆ. ಸೊ ಹೀಗಾಗಿ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಒಂದು ವ್ಯವಸ್ಥೆಯನ್ನ ಮಾಡಬೇಕಾಗಿದೆ ಜಿಲ್ಲಾಡಳಿತ ಅಂತ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಅಲ್ಲಿರುವಂತ ನಾಗರಿಕರು. ಹಾಗೆ ಅಧಿಕಾರಿಗಳಿಗೂ ಕೂಡ ಇದರ ಬಗ್ಗೆ ಅರಿವಿದೆ. ಸೊ ಹೀಗಾಗಿನೇ ಆ ಅಧಿಕಾರಿಗಳು ಕೂಡ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಆಕ್ರೋಶಕ್ಕೆ ಗುರಿ ಆಗ್ಬೇಕಾಗುತ್ತೆ ಅಂತ. 3 ಅಡಿ ಡೆಡ್ ಸ್ಟೋರೇಜ್ ತಲುಪಲಿಕ್ಕೆ ಬಾಕಿ ಇದೆ ಅಷ್ಟೇ. ಇನ್ನು 3 ಅಡಿ ಹೋಗ್ಬಿಟ್ರೆ ನೀರ್ ಖಾಲಿ ಆಗ್ಬಿಟ್ರೆ ಡೆಡ್ ಸ್ಟೋರೇಜ್ ಅನ್ನ ತಲುಪ್ಬಿಡುತ್ತೆ ಆ ಒಂದು ಜಲಾಶಯ. ಸೊ ಹೀಗಾಗಿ 8 ರಿಂದ 12 ದಿನಗಳಿಗೊಮ್ಮೆ ಈಗ ನೀರನ್ನ ಬಿಡ್ಲಾಗ್ತಾ ಇದೆ. ಸೊ ಈ ಕಾರಣಕ್ಕೋಸ್ಕರನೇ ಸಾಕಷ್ಟು ಜನ ಅಲ್ಲಿ ಸಾಮಾಜಿಕ ಸೇವೆಯನ್ನ ಸಲ್ಲಿಸ್ತಾ ಇರುವಂತವರು ತಮ್ಮದೇ ಆದಂತ ರೀತಿಯಲ್ಲಿ ನೀರು ಸರಬರಾಜು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಷ್ಟು ಕೈಲಾಗುತ್ತೋ ಅಷ್ಟು ಅಲ್ಲಿ ಬಡಾವಣೆಗಳಿಗೆ ನೀರನ್ನ ಪೂರೈಕೆ ಮಾಡುವಂತ ಕೆಲಸವನ್ನ ಮಾಡ್ಲಾಗ್ತದೆ. ಅದರಲ್ಲೂ ಸಜ್ಜದ್ ಶೇಖ್ ಅವರು ಮಾನವೀಯತೆಯನ್ನ ಅಲ್ಲಿ ಪ್ರದರ್ಶನ ಮಾಡ್ತಾ ಇರುವಂತದ್ದು. ಸಜ್ಜದ್ ಶೇಖ್ ದಂಡು ಮಂಡಳಿಯ ಮಾಜಿ ಉಪಾಧ್ಯಕ್ಷರು. ಅವ್ರಿಗೆ ಗೊತ್ತಿದೆ ಅಲ್ಲಿ ಬಡಾವಣೆಗಳಲ್ಲಿ ಯಾವ ರೀತಿಯಾಗಿ ನೀರಿನ ಸಮಸ್ಯೆ ಇದೆ, ಈ ಟೈಮ್ ನಲ್ಲಿ ನಾವು ಸ್ಪಂದಿಸಬೇಕಾಗಿದೆ ಅನ್ನುವಂತ ಅರಿವಿರುವಂತ ಹಿನ್ನೆಲೆಯಲ್ಲಿ ಅಲ್ಲಿಗೆ ಸ್ಪಂದಿಸ್ತಾ ಇದ್ದಾರೆ ನಾಗರಿಕರಿಗೆ. ಸಜ್ಜದ್ ಶೇಖ್ ನೀರನ್ನ ಪೂರೈಸ್ತಾ ಇರುವಂತ ವ್ಯಕ್ತಿ ಅವರು ಸ್ವಂತ ಟ್ಯಾಂಕರ್ ಬಳಕೆಯನ್ನ ಮಾಡ್ತಾ ಇದ್ದಾರೆ. ನಿತ್ಯ ಬಡಾವಣೆಗಳಿಗೆ ನೀರನ್ನ ಪೂರೈಕೆ ಮಾಡ್ತಾ ಇದ್ದಾರೆ. ನಿತ್ಯ 8 ಟ್ಯಾಂಕರ್ ನೀರನ್ನ ಸಜ್ಜದ್ ಶೇಖ್ ಅವರು ಪೂರೈಕೆ ಮಾಡ್ತಾರೆ. ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟು ಮಟ್ಟಿಗೆ ತನ್ನ ಕೈಲಾದಷ್ಟು ಅವರು ತಮ್ಮ ಓನ್ ಬೋರ್ನಲ್ಲಿ ಅವರ ಜಮೀನಲ್ಲಿ ಇರುವಂತ ಬೋರ್ಗಳ ಮುಖಾಂತರ ನೀರನ್ನ ಸರಬರಾಜು ಮಾಡ್ತಾ ಇದ್ದಾರೆ. ಒಂದು ಟ್ಯಾಂಕರ್ ಮಾತ್ರ ದಂಡು ಮಂಡಳಿಯಿಂದ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. ಸೊ ಅವರು ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟು ಮಟ್ಟಿಗೆ ಬಡಾವಣೆಯಲ್ಲಿರುವಂತ ನಾಗರಿಕರಿಗೆ, ಅಲ್ಲಿರುವಂತ ಸಾರ್ವಜನಿಕರಿಗೆ ನೀರನ್ನ ಪೂರೈಕೆ ಮಾಡಿ ಆ ನೀರಲ್ಲಿ ಅಂದ್ರೆ ನೀರಿನ ಹಾಹಾಕಾರವನ್ನ ತಪ್ಪಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನೋಡ್ಬೇಕು ಈಗ ಜಿಲ್ಲಾಡಳಿತ ಯಾವ ರೀತಿಯಾಗಿ ಎಚ್ಚೆತ್ಕೊಳ್ಳುತ್ತೆ ಅಂತ. ಏನ್ ಮಾಡ್ತಾ ಇದೆ ಜಿಲ್ಲಾಡಳಿತ ಅನ್ನುವಂತ ಪ್ರಶ್ನೆ ಇಲ್ಲಿ ಕಾಡುತ್ತೆ. ಅಂದ್ರೆ ಸಾಕಷ್ಟು ಮನವಿಯನ್ನ ಮಾಡ್ಕೊಂಡ್ರು ಕೂಡ ಇನ್ನೂ ಸ್ಪಂದಿಸಿಲ್ಲ ಜಿಲ್ಲಾಡಳಿತ. ಸೊ ಹೀಗಾಗಿ ಜಿಲ್ಲಾಡಳಿತ ಯಾವಾಗ ಸ್ಪಂದಿಸುತ್ತೆ ಅನ್ನುವಂತ ಪ್ರಶ್ನೆಗಳು ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಸಹ್ಯಾದ್ರಿ ಮಡಿಲು ಕುಡಿಯುವಂತ ನೀರಿಗೆ ಹಾಹಾಕಾರ ಅಲ್ಲಿ ಉಂಟಾಗಿರುವಂತದ್ದು. ಸೊ ಹೀಗಾಗಿನೇ ಇದರಿಂದ ಬೇಗ ಎಚ್ಚೆತ್ಕೊಳ್ಬೇಕು ಅಂತ ಸಹಜವಾಗಿ ಅಲ್ಲಿರುವಂತ ನಾಗರಿಕರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಂದ್ರಕಾಂತ್ ಸುಗಂಧಿ, ಬೆಳಗಾವಿ ನಗರದಲ್ಲಿ ಈಗಲೇ ನೀರಿಗೆ ಹಾಹಾಕಾರ ಶುರುವಾಗ್ತಾ ಇರುವಂತದ್ದು. ಸೊ ಯಾವ ರೀತಿಯಾಗಿ ಜಿಲ್ಲಾಡಳಿತ ಎಚ್ಚೆತ್ಕೊಳ್ಬೇಕಾಗಿದೆ, ಮನವಿಗಳು ಹೋಗ್ತಾ ಇದೆ, ಮತ್ತೆ ಸ್ಪಂದಿಸುವಂತ ಕೆಲಸವನ್ನ ಅಲ್ಲಿನ ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ ಅಂತ. ಪೃಥ್ವಿರಾಜ್, ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಈಗ ಕುಡಿಯುವ ನೀರಿಗೆ ಸಮಸ್ಯೆ ಉಂಟಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಬೆಳಗಾವಿ ನಗರದಲ್ಲಿನೇ ಅನೇಕ ಬಡಾವಣೆಗಳಿಗೆ ಬರ್ತಾ ಇಲ್ಲ ಮತ್ತು LNT ನಿರ್ವಹಣೆ ಕೂಡ ಸರಿಯಾಗಿ ಆಗ್ತಿಲ್ಲ. ಹೀಗಾಗಿ ಬೆಳಗಾವಿ ನಗರದಲ್ಲಿ ಸುಮಾರು 10 ರಿಂದ 15 ದಿನಕ್ಕೊಮ್ಮೆ ನೀರು ಬರ್ತಾ ಇದೆ. ಅದು ಕೂಡ ಸಾಕಾಗ್ತಿಲ್ಲ ಅಂತಕ್ಕಂಥದ್ದು ಸಾರ್ವಜನಿಕರ ಆಗ್ರಹವಾಗಿದೆ. ಪ್ರಮುಖವಾಗಿ ಕುಮಾರಸ್ವಾಮಿ ಬಡಾವಣೆ ಆಗಿರ್ಬೋದು ಮತ್ತು ಕ್ಯಾಂಪ್ ಪ್ರದೇಶದಲ್ಲಿ ಸಾಕಷ್ಟು ನೀರಿನ ಹಾಹಾಕಾರ ಸೃಷ್ಟಿಯಾಗಿದೆ. ಯಾಕಂದ್ರೆ ಬೆಳಗಾವಿಯಲ್ಲಿ ಮಹಾನಗರ ಪಾಲಿಕೆಯ ಜೊತೆಗೆ ದಂಡು ಮಂಡಳಿ ಇರ್ತಕ್ಕಂಥದ್ದು, ಅವರು ಕೂಡ ಜನರಿಗೆ ನೀರನ್ನು ಒದಗಿಸಬೇಕಿತ್ತು. ಆದ್ರೆ ಕೇವಲ 1 ಟ್ಯಾಂಕರ್ ಮಾತ್ರ
ಬಿಟ್ಟಿದ್ದಾರೆ. ಮತ್ತೊಂದು ಕಡೆ ವಡಗಾವಿ ಬಡಾವಣೆಗಳಲ್ಲೂ ಕೂಡ ಸಾಕಷ್ಟು ನೀರಿನ ಅಭಾವ ಇದೆ. ಹೀಗಾಗಿ ಜನ ಈಗ ಟ್ಯಾಂಕರ್ ಅನ್ನು ಅವಲಂಬಿಸಿದ್ದಾರೆ. ಪ್ರಮುಖವಾಗಿ ಕ್ಯಾಂಪ್ ಪ್ರದೇಶದಲ್ಲಿ ಅಲ್ಲಿನ ದಂಡು ಮಂಡಳಿಯ ಮಾಜಿ ಉಪಾಧ್ಯಕ್ಷ ಸಜ್ಜಾದ್ ಶೇಖ್ ಅವರು ದಿನಕ್ಕೆ 8 ಟ್ಯಾಂಕರ್ ಗಳನ್ನ ಜನರಿಗೆ ಕಳಿಸಿಕೊಡ್ತಾ ಇದ್ದಾರೆ. ಆದ್ರೂ ಕೂಡ ಸಾಕಾಗ್ತಿಲ್ಲ ಅಂತಕ್ಕಂಥದ್ದು ಜನರ ಆಗ್ರಹವಾಗಿದೆ. ಇನ್ನು ಬೆಳಗಾವಿ ಜಿಲ್ಲಾಡಳಿತ ಈ ನಿಟ್ಟಿನಲ್ಲಿ ಎಚ್ಚೆತ್ತುಕೋಬೇಕು. ಯಾಕಂದ್ರೆ ಬೆಳಗಾವಿಗೆ ನಗರಕ್ಕೆ ನೀರು ಪೂರೈಸುವ ರಕ್ಕಸ್ಕೊಪ್ಪ ಜಲಾಶಯ ಸಂಪೂರ್ಣವಾಗಿ ಖಾಲಿಯಾಗಿದೆ. ಕೇವಲ 3 ಅಡಿಯಷ್ಟು ಮಾತ್ರ ಅಲ್ಲಿ ನೀರಿರ್ತಕ್ಕಂಥದ್ದು. ದಿನಕ್ಕೆ 800 MLD ನೀರು ಮಾತ್ರ ಬಾಕಿ ಉಳಿದಿದೆ. ಇನ್ನೂ 1 ವಾರಗಳ ಕಾಲ ಮಳೆ ಬರದೆ ಹೋದ್ರೆ ಬೆಳಗಾವಿ ನಗರಕ್ಕೆ ಕುಡಿಯುವ ನೀರಿನ ಪೂರೈಕೆ ಕಷ್ಟ ಅಂತಕ್ಕಂಥದ್ದು ಈಗ ಸದ್ಯ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಮಲಪ್ರಭಾ ಮತ್ತು ಘಟಪ್ರಭಾ ಜಲಾಶಯದಲ್ಲೂ ಕೂಡ ಸಾಕಷ್ಟು ನೀರಿದ್ದು ಡೆಡ್ ಸ್ಟೋರೇಜ್ ಮಟ್ಟಕ್ಕೆ ಇನ್ನೂ ಅನೇಕ ದಿನಗಳು. ಹೀಗಾಗಿ ಆ ಒಂದು ಭಾಗದಲ್ಲಿ ನೀರು ಬಿಡಬಹುದು. ಆದ್ರೆ ಬೆಳಗಾವಿ ನಗರಕ್ಕೆ ನೀರು ಪೂರೈಕೆ ಅನ್ನೋದು ಈಗ ಸದ್ಯ ಕಷ್ಟ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಬೆಳಗಾವಿಯ ಮಹಾನಗರ ಪಾಲಿಕೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನೇತೃತ್ವದ ಒಂದು ಸಭೆಯನ್ನ ಇವತ್ತು ಕರೆದಿದ್ದಾರೆ. ಸಭೆಯಲ್ಲಿ ಯಾವ ರೀತಿ ಚರ್ಚೆ ಆಗುತ್ತೆ ಮತ್ತು ಕುಡಿಯೋ ನೀರಿಗೆ ಟ್ಯಾಂಕರ್ಗಳ ಮೂಲಕ ನೀರು ಪೂರೈಕೆಗೆ ಏನು ಸೂಚನೆ ಕೊಡ್ತಾರ ಅಧಿಕಾರಿಗಳಿಗೆ ಅಂತಕ್ಕಂಥದ್ದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಬೆಳಗಾವಿಯಲ್ಲಿ ಕಳೆದ 2-3 ವರ್ಷಗಳಿಂದ ಸಾಕಷ್ಟು ಮಳೆಯಾಗಿತ್ತು. ಆದ್ರೆ ಮಳೆಯ ನೀರನ್ನ ಹಿಡಿದಿಟ್ಕೊಳ್ಳಕ್ಕೆ ಯಾವುದೇ ರೀತಿ ಸೌಲಭ್ಯ ಇರದ ಕಾರಣಕ್ಕಾಗಿ ಈ ರೀತಿ ಕುಡಿಯೋ ನೀರಿಗೆ ಸದ್ಯ ಅಭಾವ ಸೃಷ್ಟಿಯಾಗಿದೆ. ಅನೇಕ ಬಡಾವಣೆಗಳಲ್ಲಿ ಜನ ಸರ್ಕಾರಕ್ಕೆ ಹಿಡಿಶಾಪ ಹಾಕುವಂತ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಜಲಾಶಯಗಳು ಕೂಡ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಕುಸಿತಾ ಇದೆ. ಇದು ನಗರದ ಜನರ ಆತಂಕಕ್ಕೆ ಕಾರಣವಾಗಿದೆ. ಪೃಥ್ವಿರಾಜ್. ಓಕೆ, ಧನ್ಯವಾದ ಚಂದ್ರಕಾಂತ್ ಸುಗಂಧಿ ನಿಮ್ಮೆಲ್ಲ ಮಾಹಿತಿಗೋಸ್ಕರ. ನೋಡೋಣ, ಆರಂಭದಲ್ಲೇ ಈಗ ಆತಂಕ ಶುರುವಾಗಿರುವಂತಹ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತಕ್ಕೆ ಈಗ ಆಲ್ರೆಡಿ ಮನವಿಯನ್ನ ಸಲ್ಲಿಸಲಾಗ್ತದೆ. ಜನಪ್ರತಿನಿಧಿಗಳು ಕೂಡ ಸ್ಪಂದಿಸಬೇಕಾಗಿದೆ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಅಲ್ಲಿನ ಜನಸಾಮಾನ್ಯರ ಆಕ್ರೋಶಕ್ಕೆ ಗುರಿಯಾಗಬೇಕಾಗಿದೆ. ಸೊ ಯಾವ ರೀತಿಯಾಗಿ ಎಚ್ಚೆತ್ಕೊಳ್ತಾರೆ ಕಾದು ನೋಡ್ಬೇಕು. ಇದೇ ರೀತಿಯಾದಂತಹ ಸಮಸ್ಯೆ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಕಾಡ್ತದೆ. ಅದೇ ನಮ್ಮ 3ನೇ ಸ್ಟೋರಿ. ಬೆಳಗಾವಿಯಲ್ಲಿ ಮಾತ್ರ ಅಲ್ಲ, ಇದೇ ಉತ್ತರ ಕರ್ನಾಟಕ ಭಾಗದಲ್ಲಿ ನೀರಿಗಾಗಿ ಜನರು ಹಾಹಾಕಾರವನ್ನ ಎದುರಿಸುವಂತ ಪರಿಸ್ಥಿತಿ ನಿರ್ಮಾಣವಾಗ್ತದೆ. ಶುದ್ಧ ಕುಡಿಯುವಂತ ನೀರು ಸಿಗದೆ ಹೋಗ್ತಾ ಇರುವಂತದ್ದು ಜನರ ಪ್ರಾಣ. ಅಲ್ಲಿ ಅದು ರಾಯಚೂರಿನಲ್ಲಿ ಸ್ಪೆಷಲಿ ನೋಡ್ತಾ ಇದ್ವಿ ಯಾವ್ಯಾವ ರೀತಿಯಾಗಿ ಅಲ್ಲಿ ಕಲುಷಿತ ನೀರನ್ನ ಸೇವಿಸಿ ಜನ ಸಾವನ್ನಪ್ತಾ ಇದ್ದಾರೆ ಅಂತ. 1 ವಾರದಲ್ಲಿ 2 ಸಾವನ್ನಪ್ಪಿದ್ದಾರೆ. ಹಲವರು ಆಸ್ಪತ್ರೆಯ ಪಾಲಾಗಿರುವಂತದ್ದು. ರಾಯಚೂರು ಜಿಲ್ಲೆ ಮಾತ್ರ ಅಲ್ಲ, ಕೊಪ್ಪಳದಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಇದೆ. ಕೊಪ್ಪಳದ ಕನಕಗಿರಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಸಂಕಷ್ಟ ಎದುರಾಗಿದೆ. ಕನಕಗಿರಿಯ ಬಸರಿಹಾಳದಲ್ಲಿ ಹೊನ್ನಪ್ಪ ನೆಟ್ಟಗುಡ್ಡ 65 ವರ್ಷದ ವೃದ್ಧರು ಇವರು ಸಾವನ್ನಪ್ಪಿದ್ದಾರೆ. ಇನ್ನೇ ಶ್ರುತಿ ಎಂಬ 2 ವರ್ಷದ ಬಾಲಕಿ ಕೂಡ ಸಾವನ್ನಪ್ಪಿದ್ರು. ಇದು ಕಲುಷಿತ ನೀರನ್ನ ಸೇವಿಸಿ ಆಗಿರುವಂತ ಒಂದು ದುರಂತ ಅಂತ ಹೇಳಲಾಗ್ತದೆ. ಕುಷ್ಟಗಿ ತಾಲೂಕಿನ ಬಿಜಕಲ್ನಲ್ಲಿಯೂ ಕೂಡ ವಾಂತಿ ಭೇದಿ ಈಗ ಶುರುವಾಗಿದೆ. ಗ್ರಾಮೀಣ ಭಾಗದಲ್ಲಿ 738 ಕಡೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಸ್ಥಾಪನೆ ಮಾಡಲಾಗಿದೆ. ಇದರಲ್ಲಿ 38 ಘಟಕಗಳು ಈಗ ಆಲ್ರೆಡಿ ಬಂದ್ ಆಗಿದ್ದಾವೆ. 69 ಘಟಕಗಳು ನಿರ್ವಹಣೆಯನ್ನೇ ಮಾಡ್ತಾ ಇಲ್ಲ. ವ್ಯವಸ್ಥೆನೇ ಇಲ್ಲ. ಸುಮ್ಮನೆ ಅಲ್ಲಿ ಹೆಸರಿಗಷ್ಟೇ ಶುದ್ಧ ಕುಡಿಯುವ ನೀರಿನ ಘಟಕ ಅಂತ ಬಿಟ್ಟು ಹೋಗಲಾಗಿದೆ. ಅದನ್ನ ವ್ಯವಸ್ಥೆಯನ್ನ ಸರಿ ಮಾಡಬೇಕಾಗಿದೆ ಅಂತ ಸಾರ್ವಜನಿಕರು ಅಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಸ್ಥಳೀಯರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಬಿಕಾಸ್ ಕಲುಷಿತ ನೀರು ಪೂರೈಕೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾವನ್ನಪ್ತಾ ಇರುವಂತವರ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಇದೆ. ನಾವು ಜಾಸ್ತಿ ರಾಯಚೂರಿನಲ್ಲಿ ಮಾತ್ರ ನೋಡ್ತಾ ಇದ್ವಿ. ಈಗ ಕೊಪ್ಪಳದ ಸಾಕಷ್ಟು ಕ್ಷೇತ್ರಗಳಲ್ಲಿ, ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಎದುರಾಗಿದೆ. ಇದು ಇವತ್ತಿನ 9 ಬಿಗ್ ಬ್ರೇಕಿಂಗ್ ನ್ಯೂಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.